ಥ್ಯಾಂಕ್ ಯು. ಲವ್ಲಿ, ಥ್ಯಾಂಕ್ ಯು. ವ್ಯಾಸ್ ಇವಾಗ ಒಂದು ಸಖತ್ ಫೇಮಸ್ ಆಗ್ಬಿಟ್ಟಿದೆ ವ್ಯಾಸ್. ನಾನು ಒಂದು 15 ವರ್ಷದ ಹಿಂದೆ ಎಸ್ ಸರ್. ಒಂದು ಸಾಂಗ್ ಮಾಡಿದ್ದೆ. ಹಾಂ, ಈಗ ನಮ್ಮ ಹೆಣ್ಮಕ್ಳು ಎಲ್ಲರೂ ಅದನ್ನು ತುಂಬ ಇಷ್ಟಪಡೋದು. ಜಿ ಕೊಡಿ. ಕರೆಕ್ಟು. ಯಾವ್ದು ಗೊತ್ತಾ ನಿಮಗೆ? ಹೇಳಿ ಸರ್, ಗೊತ್ತಾಯ್ತು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನಿನ್ನ ನಿಬಂಧ ಮೇಲೆ ಬಾಕಿ ಮಾತಿನ್ನು ಹೀಗಿರೋದು. ಹೂವಿನ ಬಾಣದಂತೆ. ಥ್ಯಾಂಕ್ ಯು ಮಗಳು. ಆ ಮಗು ತುಂಬ ಕ್ಯೂಟಾಗಿ ಎಲ್ಲ ಕಡೆ ಹಾಡ್ತಾ ಇದ್ದಾಳೆ. ಆ ಮಗು ಹಾಡಿರೋ ವಿಡಿಯೋಸ್ ಡೈಲಿ ಒಂದು 10 ಸತಿ ನನಗೆ ಬರ್ತಾ ಇದೆ. ಎಲ್ಲೇ ಇದ್ರು ದೇವರೊಳಗೆ ಆಶೀರ್ವಾದ ಮಾಡಲಿ. ತುಂಬ ಕ್ಯೂಟಾಗಿ, ತುಂಬ ಇನ್ನೋಸೆಂಟ್ ಆಗಿದೆ. ಯಾಕಂದ್ರೆ ಹಾಗೆ ಇನ್ನೋಸೆಂಟ್ ಆಗಿರೋ, ಒಳ್ಳೆಯದಾಗಲಿ. ಲವ್ಲಿ, ಥ್ಯಾಂಕ್ ಯು. ವ್ಯಾಸ್ ಇವಾಗ ಒಂದು ಸಖತ್ ಫೇಮಸ್ ಆಗ್ಬಿಟ್ಟಿದೆ ವ್ಯಾಸ್. ನಾನು ಒಂದು 15 ವರ್ಷದ ಹಿಂದೆ ಎಸ್ ಸರ್. ಒಂದು ಸಾಂಗ್ ಮಾಡಿದ್ದೆ. ಹಾಂ, ಈಗ ನಮ್ಮ ಹೆಣ್ಮಕ್ಳು ಎಲ್ಲರೂ ಅದನ್ನು ತುಂಬ ಇಷ್ಟಪಡೋದು. ಜಿ ಕೊಡಿ. ಕರೆಕ್ಟು. ಯಾವ್ದು ಗೊತ್ತಾ ನಿಮಗೆ? ಹೇಳಿ ಸರ್, ಗೊತ್ತಾಯ್ತು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನಿನ್ನ ನಿಬಂಧ ಮೇಲೆ ಬಾಕಿ ಮಾತಿನ್ನು ಹೀಗಿರೋದು. ಹೂವಿನ ಬಾಣದಂತೆ. ಥ್ಯಾಂಕ್ ಯು ಮಗಳು. ಆ ಮಗು ತುಂಬ ಕ್ಯೂಟಾಗಿ ಎಲ್ಲ ಕಡೆ ಹಾಡ್ತಾ ಇದ್ದಾಳೆ. ಆ ಮಗು ಹಾಡಿರೋ ವಿಡಿಯೋಸ್ ಡೈಲಿ ಒಂದು 10 ಸತಿ ನನಗೆ ಬರ್ತಾ ಇದೆ. ಎಲ್ಲೇ ಇದ್ರು ದೇವರೊಳಗೆ ಆಶೀರ್ವಾದ ಮಾಡಲಿ. ತುಂಬ ಕ್ಯೂಟಾಗಿ, ತುಂಬ ಇನ್ನೋಸೆಂಟ್ ಆಗಿದೆ. ಯಾಕಂದ್ರೆ ಹಾಗೆ ಇನ್ನೋಸೆಂಟ್ ಆಗಿರೋ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.